ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಮಹಾರಾಷ್ಟ್ರ ಮಾತಾಡೋದು. ಬನ್ನಿ ಸ್ನೇಹಿತರೆ, ಈ ದಿನದ ವಿಷಯ ನೋಡೋಣ. ಈ ದಿನದ ವಿಷಯ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಮುಖವಾದ ಅಂಶ ನೋಡೋಣ. ಕಳೆದ ವಿಡಿಯೋದಲ್ಲಿ ನಾವು ಈಶಾನ್ಯ ಭಾಗ ಮತ್ತು ಆಗ್ನೇಯ ಭಾಗ ನೋಡಿದ್ದೀವಿ. ಇದು ಈಶಾನ್ಯ ಭಾಗ ಜಲತತ್ವ, ಆಗ್ನೇಯ ಭಾಗ ಅಗ್ನಿ ತತ್ವ, ಮತ್ತು ಇವತ್ತು ನೈಋತ್ಯ ಭಾಗ ನೋಡೋಣ. ಪಶ್ಚಿಮ ಮತ್ತು ದಕ್ಷಿಣ ಸೇರುವ ಕಾರ್ನರ್ ಇದು ನೈಋತ್ಯ ಭಾಗವಾಗುವುದು. ಇದು ಭೂತತ್ವವನ್ನು ಪ್ರತಿನಿಧಿಸುವುದು. ಈ ನೈಋತ್ಯ ದಿಕ್ಕಿನಲ್ಲಿ ಪ್ರಮುಖವಾದ ಕೆಲವು ಅಂಶಗಳಿದ್ದಾವೆ, ಅವನನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಗಮನವಿಟ್ಟು ಕೇಳಿ. ಮತ್ತು ನಮ್ಮ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿ. ಎಲ್ಲರಿಗೂ ವಿಡಿಯೋಗಳು ತಲುಪುತ್ತದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿವಸ ನಾನು ನಿಮಗೆ ನೈಋತ್ಯ ದಿಕ್ಕಿನ ಬಗ್ಗೆ ಪ್ರಮುಖವಾದ ಅಂಶ ಹೇಳ್ತಾ ಇದ್ದೀನಿ. ನೈಋತ್ಯ ದಿಕ್ಕಿನಲ್ಲಿ ಪ್ರಮುಖವಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು ನೋಡೋಣ. ಪ್ರಮುಖವಾಗಿ ನೈಋತ್ಯ ದಿಕ್ಕಿನಲ್ಲಿ ನಾವು ಏನನ್ನು ಮಾಡಬಾರ್ದು ಅಂದರೆ, ಸಿಂಹದ್ವಾರವನ್ನು ಯಾವುದೇ ಕಾರಣಕ್ಕೂ ನೈಋತ್ಯ ಭಾಗದಲ್ಲಿ ಇಡಬಾರದು. ನೈಋತ್ಯ ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ನೈಋತ್ಯ ಈ ಎರಡು ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಾಗಿಲನ್ನು ಸಿಂಹದ್ವಾರವನ್ನು ಇಡಬಾರದು. ಮತ್ತು ಹಿತ್ತಲ ಬಾಗಿಲು ಅಂತ ಇರ್ತಾರೆ, ಅದನ್ನು ಇಡಬಾರದು. ಹಿತ್ತಲ ಬಾಗಿಲಾಗಲಿ ಯುಟಿಲಿಟಿ ಆಗಲಿ ಮಾಡಬಾರದು. ಇನ್ನೊಂದು ಅಂಶ ಮತ್ತೇನು ಮಾಡಬಾರ್ದು ಅಂದರೆ, ಶೌಚಾಲಯ ಸ್ನಾನಗೃಹ ಯಾವುದೇ ಕಾರಣಕ್ಕೂ ಮಾಡಬಾರದು. ಇದನ್ನು ತಿಳ್ಕೊಳ್ಬೇಕಾದ ಅಂಶ. ಯಾಕೆ ಇವೆರಡನ್ನು ಮಾಡಬಾರ್ದಪ್ಪ ಅಂದರೆ, ಇದು ನೈಋತ್ಯ ದಿಕ್ಕು ಸ್ಥಿರ ಸ್ಥಾನ. ಇಲ್ಲಿ ಯಾವುದು ನಿರ್ಮಾಣ ಮಾಡಬೇಕು ಅಂದರೆ, ಯಜಮಾನನ ಕೋಣೆ, ಮನೆ ಯಜಮಾನ ಮಲಗುವ ಕೋಣೆ, ಮಾಸ್ಟರ್ ಬೆಡ್ರೂಮ್ ಮಾಡುವಂಥ ಜಾಗ. ಈ ಜಾಗದಲ್ಲಿ ನಾವೇನಾದರೂ ಶೌಚಾಲಯ ಅಥವಾ ಸ್ನಾನಗೃಹ ಮಾಡಿದರೆ ಅಲ್ಲಿ ಆ ಮನೆಯ ಮಾಲಕ ಅನಾರೋಗ್ಯ ಪೀಡಿತನಾಗುವನು. ಮತ್ತು ಇಲ್ಲಿ ಏನೇನ ಮಾಡಬೇಕಪ್ಪ ಅಂದರೆ, ಇಲ್ಲಿ ಮನೆಯ ಮಾಲೀಕನ ಮಾಸ್ಟರ್ ಬೆಡ್ರೂಮ್, ಅವನ ಮಲಗುವ ಕೋಣೆಯನ್ನು ಮಾತ್ರ ನಿರ್ಮಾಣ ಮಾಡಬೇಕು. ಮತ್ತು ಇದು ಕುಬೇರ ಸ್ಥಾನ. ನೈಋತ್ಯ ದಿಕ್ಕನ್ನು ನಾವು ಕುಬೇರ ಸ್ಥಾನ ಅಂತ ಹೇಳ್ತೇವೆ. ಎಲ್ಲ ಕ್ಲಾಸಿಕಲ್ ಬುಕ್ ಆಗಲಿ ನಮ್ಮ ಹಿರಿಯರಾಗಲಿ ಹೇಳೋದು ನೈಋತ್ಯ ದಿಕ್ಕು ಕುಬೇರ ಸ್ಥಾನ, ಕುಬೇರ ಇರುವ ಜಾಗ ಅಂತ ಸ್ಟಾರ್ಟ್ ಆಗಿದೆ. ಹೊಸ ಟ್ರೆಂಡಿಂಗ್. ನೈಋತ್ಯ ದಿಕ್ಕು ಕುಬೇರ ಸ್ಥಾನ ಅಲ್ಲ, ಈಶಾನ್ಯ ನೈಋತ್ಯ ದಿಕ್ಕು ಇದು ಕುಬೇರ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಅವರು ಈಶಾನ್ಯ ದಿಕ್ಕನ್ನೇ ಯಾಕಪ್ಪ ಕುಬೇರ ಸ್ಥಾನ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಅದಕ್ಕೊಂದು ಕಾರಣ ಇದೆ. ಮತ್ತು ನಮ್ಮ ಹಿರಿಯರು ನೈಋತ್ಯ ದಿಕ್ಕನ್ನು ಯಾಕೆ ಕುಬೇರ ಸ್ಥಾನ ಅಂತ ಹೇಳಿ ಅದಕ್ಕೊಂದು ಕಾರಣ ಇದೆ. ಕಾರಣ ನೋಡೋಣ. ಈಶಾನ್ಯ ಸ್ಥಾನದಿಂದ ಮನೆ ಯಜಮಾನನಿಗೆ, ಮನೆಯ ಮಾಲೀಕನಿಗೆ ಮತ್ತು ಮನೆಯ ಸದಸ್ಯರು ಎಲ್ಲರಿಗೂ ಪಾಸಿಟಿವ್ ಎನರ್ಜಿ ಬರುವುದು. ನಿಮಗೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಈಶಾನ್ಯ ಸ್ಥಾನದಿಂದ ಅತಿ ಪ್ರಮುಖವಾದ ಅಂಶ ಪಾಸಿಟಿವ್ ಎನರ್ಜಿ ಬರುವುದು ಅಂತ. ಇನ್ನು ಸ್ವಲ್ಪ ಗಮನ ಕೇಳಿ. ನಾವು ಈಶಾನ್ಯದಿಂದ ವಾಯುವ್ಯನ 9 ಭಾಗ ಮಾಡಿದಾಗ 9ನೇ ಭಾಗದಿಂದ 1/5ನೇ ಭಾಗ ಬುಧನ ಸ್ಥಾನ. ಈ ಬುಧನ ಸ್ಥಾನದಿಂದ ಕುಬೇರ ಬರುವನು. ಈ ಕುಬೇರ ಬಂದು ಸ್ಥಾಪಿತನಾಗುವ ಜಾಗ ನೈಋತ್ಯ ದಿಕ್ಕು. ಆದ ಕಾರಣ ನಾವು ಅಲ್ಲಿ ಕುಬೇರ ಸ್ಥಾನ ಅಂತ ಹೇಳ್ತಾ ಇದ್ದೀವಿ. ಇವಾಗಿನ ತಜ್ಞರು ಹೇಳ್ತಾ ಇರೋದು ಈಶಾನ್ಯನೇ ಕುಬೇರ ಸ್ಥಾನ ಅಂತ. ಕುಬೇರ ಬರುವುದೇನೋ ನಿಜ ಈಶಾನ್ಯದಿಂದ, ಆದರೆ ಬಂದವನು ಅಲ್ಲೇ ಸ್ಥಾಪಿಸಲು ಆಗುವುದಿಲ್ಲ. ಅವನನ್ನು ಅಲ್ಲೆಲ್ಲೇ ನಾವು ನಿಂದಿಸಲಾಗುವುದಿಲ್ಲ. ಹಾಲಲ್ಲೇ ಕುಬೇರ ಬರುವುದು, ಅವನು ಅಲ್ಲೆಲ್ಲಿ ನಿಂದಿರಿಸು ಅಂದರೆ ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಕುಬೇರ ಅಂದರೆ ಹಣ, ನಗ, ನಾಣ್ಯ, ಅಮೂಲ್ಯವಾದಂಥ ವಜ್ರ ವೈಡೂರ್ಯ, ಇದಕ್ಕೆ ಕುಬೇರ ಎನ್ನುವುದು. ನಾವು ಗಳಿಸುವಂಥ ಹಣ, ಆಸ್ತಿ, ಅಂತಸ್ತು, ಅತಿ ಮೌಲ್ಯವಾದ ವಸ್ತುಗಳು, ನಗ, ನಾಣ್ಯ, ದವಸ ಧಾನ್ಯ ಎಲ್ಲವೂ ಕುಬೇರ. ಇದಕ್ಕೆ ಕುಬೇರ ಅಂತ ಹೇಳುವುದು. ಕುಬೇರ ಅಂದರೆ ಸ್ವರ್ಗಲೋಕದಿಂದ ಬರೋ ಕುಬೇರ ಅಲ್ಲ, ನಾವು ಗಳಿಸುವ ಸಂಪತ್ತೇ ಕುಬೇರ. ಆ ಕುಬೇರ ಬಂದು ಅವನು ಇರುವಂಥ ಜಾಗ ನೈಋತ್ಯ. ಬಂದಿರುವಂಥ ಕುಬೇರನ ಸ್ವಾಗತ ಮಾಡಿ ಅವನಿಗೆ ಅಭೂತಪೂರ್ವಕ ಸತ್ಕಾರ ಮಾಡಿ ಅವನನ್ನು ನೈಋತ್ಯ ಸ್ಥಾನ ಸ್ಥಾಪಿಸೋದ್ರಿಂದ ಅದು ಉಳಿಯುವುದು. ಇಲ್ಲಪ್ಪ ಅಂತ ನಾವು ಅವನನ್ನು ಅಲ್ಲೇ ಹಾಲಲ್ಲಿ ನಿಂದಿರಿಸಿ ಅತ್ತ ಹೋಗಪ್ಪ ಅಂತ ಹೇಳ್ದಂಗೆ ಆಗುತ್ತೆ. ಈಶಾನ್ಯದಿಂದ ಬರುವುದು ಹಾಲಲ್ಲಿ ನಾವು ಈಶಾನ್ಯದಲ್ಲಿ ಹಾಲು ಮಾಡಿರ್ತೇವೆ. ಅಲ್ಲಿ ಅವನ್ನ ಟಜರಿಟ್ಟು ಅಲ್ಲೇ ನಿಂದರು ಅಂತಂದರೆ ಅದು ಜನರ ಕಣ್ಣಿಗೆ ಬೀಳ್ಬೋದು. ಇದು ಪ್ರಮುಖವಾಗಿ ತಿಳ್ಕೊಬೇಕಂತ ಅಂಶ. ಆದ ಕಾರಣ ನಾವು ಹಾಲಲ್ಲಿ ಯಾವುದೇ ಕಾರಣಕ್ಕೂ ಕುಬೇರನ ಸ್ಥಾಪಿಸಲು ಆಗುವುದಿಲ್ಲ. ಮತ್ತು ನೈಋತ್ಯದಲ್ಲಿ ಯಾಕಪ್ಪ ನಾವು ದವಸ ಧಾನ್ಯಗಳಾಗಲಿ, ನಮ್ಮ ವಜ್ರ ವೈಡೂರ್ಯ, ಅತ್ಯಮೂಲ್ಯವಾದ ಮೌಲ್ಯಯುತವಾದಂಥ ವಸ್ತುಗಳು ಮತ್ತು ಹಣಗಳನ್ನು, ನಗ, ನಾಣ್ಯಗಳಲ್ಲಿ ಯಾಕಪ್ಪ ಇಡಬೇಕಂದ್ರೆ, ಅದು ಸ್ಥಿರ ಸ್ಥಾನ. ಅದು ಸ್ಥಿರ ಸ್ಥಾನ ಅಲ್ಲ, ಸ್ಥಿರ ಸ್ಥಾನ. ಆ ಸ್ಥಿರ ಅಂದರೆ ನಿಂತಲ್ಲಿ ನಿಂದಿರುವುದು, ಚಲಿಸುವುದಿಲ್ಲ, ಚಲನೆ ಇಲ್ಲುವುದು, ಸ್ಥಿರವಾಗಿರುವುದು. ನಾವು ಗಳಿಸಿದಂಥ ಹಣ, ಆಸ್ತಿ, ಅಂತಸ್ತು ನಮಗೆ ಮತ್ತು ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆ ಎಲ್ಲರಿಗೂ ಅದು ಬೇಕಾಗುವುದು ಎನ್ನುವ ಕಾರಣಕ್ಕೆ ನಾವು ಸ್ಥಿರ ಸ್ಥಾನದಲ್ಲಿ ಆ ವಸ್ತುವನ್ನು ಇಡಬೇಕಾದಂಥ ಅಂಶ.
ಮತ್ತು ಆ ಜಾಗಕ್ಕೆ ನೇರವಾಗಿ ಸೂರ್ಯನ ಪ್ರಖರವಾದ ಕಿರಣಗಳು ಬೀಳುವುದಿಲ್ಲ. ಅಲ್ಲಿ ನೇರವಾಗಿ ಸೂರ್ಯನ ಪ್ರಖರವಾದ ಕಿರಣಗಳು ಬೀಳುವುದಿಲ್ಲ. ಅದು ಒಂದು ನಾವು ಗಮನಿಸಬೇಕಾದಂಥ ಅಂಶ. ಅದು ಯಾವಾಗಿದ್ದರೂ ಆ ಒಣ ಪ್ರದೇಶ ಥರ ಇರುವಂಥ ಜಾಗ ಆದ ಕಾರಣ ಅಲ್ಲಿ ಅದು ಬೆಚ್ಚಗಿರುವಂಥ ಜಾಗ, ತೇವಾಂಶ ಕಡಿಮೆ ಇರುವುದು. ಅದಕ್ಕೆ ನಾವು ಬಿತ್ತಿದಂಥ ಬೆಳೆದಂಥ ಬೆಳೆ ದವಸ ಧಾನ್ಯಗಳನ್ನು ಅಲ್ಲಿ ಇಡುವುದರಿಂದ ಯಾವುದೇ ತೇವಾಂಶ ಇಲ್ಲದೆ ಆ ದವಸ ಧಾನ್ಯಗಳು ಹಾಳಾಗುವುದಿಲ್ಲ. ಆ ದವಸ ಧಾನ್ಯಗಳು ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ನಾವು ತಂದಿರುವಂಥ ನಗ ನಾಣ್ಯ ವಸ್ತು ಹಣ ಆಸ್ತಿ ಸಂಪತ್ತಿಗೆ ಯಾವುದೇ ತೇವಾಂಶ ಮುಟ್ಟಿ ಅದು ಕರುವುದಾಗಲಿ, ಅದು ಫಂಗಸ್ ಕಟ್ಟುವುದಾಗಲಿ, ಇವೆಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುವುದಾಗಲಿ. ಯಾಕಂದರೆ ತುಂಬ ದಿನ ಸಂಗ್ರಹ ಮಾಡಿದ ವಸ್ತುಗಳಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗುತ್ತದೆ. ಯಾವಾಗ ಆ ವಸ್ತುವಿಗೆ ತೇವಾಂಶ ತಟ್ಟುವುದು ಆವಾಗಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಅದು ಅನಾರೋಗ್ಯಕ್ಕೆ ಕಾರಣವಾಗುವುದು. ಇದನ್ನು ಎಲ್ಲರೂ ಮನದಟ್ಟ ಮಾಡಿಕೊಳ್ಳಬೇಕಾದಂಥ ಅಂಶ. ಆದ ಕಾರಣಕ್ಕೆ ನಾವಲ್ಲಿ ಶೌಚಾಲಯವಾಗಲಿ, ಶೌಚಾಲಯ ಗುಂಡಿಯಾಗಲಿ ಮತ್ತು ಜಳಕದ ಸ್ನಾನಗೃಹವಾಗಲಿ ನಿರ್ಮಾಣ ಮಾಡಬಾರದು. ಈ ನೀರನ್ನುವುದು ತೇವಾಂಶ ಅಲ್ಲಿ ಇರುವುದಾಗಲಿ, ಆ ತೇವಾಂಶ ಗಾಳಿಯಲ್ಲಿ ಸೇರುವುದಾಗಲಿ, ಸೇರಿ ಅಲ್ಲಿ ನಾವು ಸಂಗ್ರಹ ಮಾಡಿದ ದವಸ ಧಾನ್ಯಗಳಲ್ಲಿ ಕಾಳು ಕಡಿ, ಈಗಂತ ಯಾರೋ ಕಾಳು ಕಡಿಯಲ್ಲಿ ಇಡುವುದಿಲ್ಲ, ಎಲ್ಲರೂ ಇಡುವುದು ನಗ ನಾಣ್ಯ ಸಂಪತ್ತು. ಇದಕ್ಕೆ ಯಾವುದೇ ಕಾರಣಕ್ಕೂ ತೇವಾಂಶ ತಟ್ಟಿ ಅದು ಹಾಳಾಗಬಾರದು ಮತ್ತು ಅದು ಒಳ್ಳೆಯ ರೀತಿ ಸ್ಥಿರವಾಗಿ ಇಲ್ಲಿ ಸೇರಲಿ ಅನ್ನೋದು ಕಾರಣಕ್ಕೆ. ಅಲ್ಲಿ ನಾವು ನೀರು ಚೆಲ್ಲುವುದರಿಂದ, ನೈಋತ್ಯ ದಿಕ್ಕಿನಲ್ಲಿ ಸ್ನಾನಗೃಹ ಅಥವಾ ಶೌಚಾಲಯ ಮಾಡಿ ನೀರು ಚೆಲ್ಲುವುದರಿಂದ ಅದು ತೊಂದರೆಯಾಗುವುದು, ಆ ಸ್ಥಿರ ಸ್ಥಾನಕ್ಕೆ ತೊಂದರೆ ಆಗುವುದು. ಯಾಕಂದರೆ ವಿರುದ್ಧವಾದಂಥ ಅಂಶಗಳು ನಾವು ಸೇರಿಸಿದಾಗ ತೊಂದರೆನೇ. ಯಾವುದೇ ವಸ್ತುಗಳಾಗಲಿ ವಿರುದ್ಧವಾದ ಅಂಶಗಳು ಸೇರಿದಾಗ ತೊಂದರೆ ಆಗುವುದು ನಿಶ್ಚಿತ. ಅದು ಮನೆಯ ಒಳಗಾಗಲಿ ಅಥವಾ ಮನೆಯ ಹೊರಗಾಗಲಿ. ಯಾಕೆ ವೈರಿ ಅನ್ನೋದು ವಿರುದ್ಧ ವ್ಯಕ್ತಿ. ಆ ವೈರಿ ನೋಡಿದಾಗ ನಾವು ಮಾನಸಿಕವಾಗಿ ಕುಂದಿ ಹೋಗುತ್ತೇವೆ. ಅದೇ ರೀತಿ ನೀರು ಚರಸ್ಥಾನ, ಅಲ್ಲಿ ಭೂಮಿ ಸ್ಥಿರಸ್ಥಾನ. ಅಲ್ಲಿ ಹರಿದು ಹೋಗುವಂಥ ವಸ್ತು ಒಂದಕ್ಕೊಂದು ವಿರುದ್ಧವಾದ ಪದಾರ್ಥಗಳು ಸೇರಿದಾಗ ತೊಂದರೆಯಾಗುವುದು, ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗುವುದು. ಸ್ನಾನಗೃಹವಾಗಲಿ ಶೌಚಾಲಯ ಇರುವುದರಿಂದ ತೇವಾಂಶ ಆಗಿ ಆ ಒಣ ಪ್ರದೇಶ ಆದಂಥದ್ದು ತೇವಾಂಶ ಆಗಿ ತೊಂದರೆ ಆಗುವುದು ಮತ್ತು ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಅಲ್ಲಿಂದ ಮನೆಯ ಒಳಗೆ ಅದು ಪ್ರವೇಶವಾಗಿ ಹೊರಗಡೆ ಹೋಗೋ ಜಾಗ ಇರುವುದಿಲ್ಲ. ಅಲ್ಲಿ ಯಾವುದೇ ರೀತಿಯಾದ ಸೂರ್ಯನ ಪ್ರಖರವಾದ ಕಿರಣ ಬಿದ್ದು ಅದನ್ನು ಕೊಲ್ಲುವುದಿಲ್ಲ. ಆದ ಕಾರಣ ಅಲ್ಲಿ ಯಾವುದೇ ಕಾರಣಕ್ಕೂ ಶೇಖರಣೆ ಮಾಡಬಾರದು. ಇದು ತೊಂದರೆಗೀಡಾಗುವುದು. ಅದನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕಂತ ಪ್ರಮುಖವಾದ ಅಂಶ. ನಾವು ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಇದು ಎಲ್ಲರೂ ಸ್ವಲ್ಪ ವಿಚಾರ ಮಾಡಬೇಕಾದಂಥ ಗಮನಿಸಬೇಕಾದ ಅಂಶ. ಮತ್ತು ಅಲ್ಲಿ ಶೌಚಾಲಯ ಆಗಲಿ ಅಥವಾ ಸ್ನಾನಗೃಹವಾಗಲಿ ನಿರ್ಮಾಣ ಮಾಡುವುದರಿಂದ ಮನೆಯ ಸದಸ್ಯರಿಗೆ ಸ್ಕಿನ್ ಡಿಸೀಸ್ ಬರುವ ಚಾನ್ಸಸ್ ತುಂಬ ಇರುತ್ತದೆ. ಸ್ಕಿನ್ ಡಿಸೀಸ್ ತುಂಬ ಸ್ಕಿನ್ ಡಿಸೀಸ್ ಬರುವ ಚಾನ್ಸಸ್ ತುಂಬ ಇರುತ್ತೆ. ಅದನ್ನ ಎಲ್ಲರೂ ಸ್ವಲ್ಪ ವಿಚಾರ ಮಾಡಬೇಕು. ಯಾಕೆ ಗಜಕರ್ಣ, ಇಸುಬು, ಯಾವುದೇ ರೀತಿಯಂಥ ಇಸುಬು ಮತ್ತು ಇನ್ನೂ ಕೆಲವು ಸೂರ್ಯಾಸಸ್ ಈ ರೀತಿ ಹೇಳ್ತಾರೆ. ಇದೆಲ್ಲಕ್ಕೂ ಬರೋದಕ್ಕೆ ಕಾರಣ ಮನೆಯ ನೈಋತ್ಯ ಭಾಗದ ಏನಾದರೂ ಶೌಚಾಲಯ ಸ್ನಾನಗೃಹ ಇದ್ದಾಗ ಇದು ತುಂಬ ಸ್ವಲ್ಪ ವ್ಯಕ್ತಿ ಅಟ್ಯಾಕ್ ಮಾಡುವಂಥ ವಿಷಯ. ಇದು ತೊಂದರೆ ಮಾಡುವುದು. ಇದನ್ನು ತಿಳ್ಕೋಬೇಕು. ಮತ್ತು ಅಲ್ಲಿ ಭಾರವಾದ ವಸ್ತು ಇಡಬೇಕು. ಮೇಜು, ಕುರ್ಚಿ, ಟೇಬಲ್, ಪಲ್ಲಂಗ್ ಮತ್ತು ಟಜರಿ ಇವಂಥ ಭಾರವಾದಂಥ ವಸ್ತುಗಳನ್ನು ನಾವು ನೈಋತ್ಯ ದಿಕ್ಕಿನಲ್ಲಿ ಇಡುವುದರಿಂದ ಅಲ್ಲಿ ನೈಋತ್ಯ ದಿಕ್ಕಿನಲ್ಲಿ ವಾಸ್ತು ಪುರುಷನ ಪಾದ ಇರುವುದು, ಅವನು ಮೇಲೆ ಏಳಾಗದೆ ಅಲ್ಲೇ ಇರುವುದರಿಂದ ಮನೆಯ ಶ್ರೇಯಸ್ಕರವಾಗ್ಬೋದು. ಇದನ್ನು ಆ ವಸ್ತುವನ್ನು ಇಡಬೇಕು. ಇದು ಪ್ರಮುಖವಾದ ಅಂಶ. ಇದನ್ನು ತಿಳ್ಕೊಳ್ಬೇಕು. ಮತ್ತು ಸಿಂಹದ್ವಾರವನ್ನು ಯಾವುದೇ ಕಾರಣಕ್ಕಲ್ಲಿ ನಿರ್ಮಾಣ ಮಾಡಬಾರದು. ಯಾಕಪ್ಪ ಅಂದರೆ ನಾವು ಅಲ್ಲಿ ಸಿಂಹದ್ವಾರ ನಿರ್ಮಾಣ ಮಾಡಿದಾಗ ಈಶಾನ್ಯ ಬ್ಲಾಕ್ ಆಗುವುದು. ಇದನ್ನು ಎಲ್ಲರೂ ಗಮನದಲ್ಲಿಟ್ಟು ಕೇಳಿ. ನಾವು ನೈಋತ್ಯದಲ್ಲಿ ಏನಾದರೂ ಸಿಂಹದ್ವಾರ ಇಟ್ಟಾಗ ಈಶಾನ್ಯ ಬ್ಲಾಕ್ ಆಗುವುದು. ಅಲ್ಲಿಂದ ನಾವು ಯಾವುದೇ ರೀತಿ ಗಾಳಿ ಬೆಳಕನ್ನು ಪಡೆದುಕೊಳ್ಳಲಾಗುವುದಿಲ್ಲ. ಯಾಕಂದರೆ ಸಿಂಹದ್ವಾರ ಇಟ್ಟಾಗ ನಾವು ಈಶಾನ್ಯಕ್ಕೆ ಒಂದು ರೂಮ್ ಕಟ್ತೇವೆ, ಇಲ್ಲ ಅಲ್ಲಿ ಬೇರೆ ಏನೋ ಮಾಡ್ತೇವೆ, ಇಲ್ಲ ಭಾರವಾದ ವಸ್ತುಗಳು ಇಡ್ತೇವೆ. ಇದೆಲ್ಲ ಇಟ್ಟು ಅಲ್ಲಿಂದ ಬರುವಂಥ ನಮಗೆ ಪಾಸಿಟಿವ್ ಎನರ್ಜಿ ಮನೆಯ ಪ್ರವೇಶ ಮಾಡುವುದಿಲ್ಲ. ನಮ್ಮ ಮನೆಗೆ ಈಶಾನ್ಯ, ಉತ್ತರ ಈಶಾನ್ಯ ಆಗಲಿ ಪೂರ್ವ ಈಶಾನ್ಯ ಆಗಲಿ, ಈ ಸ್ಥಾನದಿಂದ ಪಾಸಿಟಿವ್ ಎನರ್ಜಿ ಮನೆಯ ಒಳಗೆ ಪ್ರವೇಶ ಮಾಡ್ತಿದ್ದಾಗ ಇದು ತೊಂದರೆ ಮಾಡುವುದು. ಇದರಿಂದ ಮನೆಯಲ್ಲಿರುವ ಸದಸ್ಯರಿಗೆ ಅನಾರೋಗ್ಯ ಪೀಡಿತರಾಗುವ ಚಾನ್ಸಸ್ ತುಂಬ ಇರುತ್ತದೆ. ಇದನ್ನು ಎಲ್ಲರೂ ಗಮನದಲ್ಲಿಟ್ಟು ಈ ವಿಡಿಯೋನ ನೋಡಿ ಕೇಳಿ. ಯಾಕಂದರೆ ಈಶಾನ್ಯ ಪ್ರಮುಖವಾದ ಜಾಗ. ಅಲ್ಲಿ ಬರೀ ನಾವು ಸಂಪಿಟ್ಟಿದ್ದೀವಿ, ಇಲ್ಲ ನಾವು ನೈಋತ್ಯಕ್ಕೆ ಬಾಗಿಲಿಟ್ಟು ಅಲ್ಲಿ ನಾವು ಸಂಪಿಟ್ಟಿದ್ದೀವಿ, ಕಿಟಕಿ ಇಟ್ಟಿದ್ದೀವಿ, ವಿಂಡೋ ಇಟ್ಟಿದ್ದೀವಿ ಅಂದರೆ ಅಷ್ಟು ಅದು ಸಮಂಜಸವಾಗುವುದಿಲ್ಲ. ಯಾಕಂದರೆ ಒಂದು ಸಣ್ಣ ಕಿಟಕಿಯಿಂದ ಎಷ್ಟು ಪಾಸಿಟಿವ್ ಎನರ್ಜಿ ಒಳಗೆ ಬರೋದಕ್ಕೆ ಆಗುವುದಿಲ್ಲ. ಅದು ಮನೆ ಅದನ್ನು ಒಳಗೆ ತೊಳೋಕ್ಕಾಗುವುದಿಲ್ಲ. ಆದ ಕಾರಣ ಈ ನೈಋತ್ಯಕ್ಕೆ ಸಿಂಹದ್ವಾರ ಇಡುವುದರಿಂದ ಈಶಾನ್ಯ ಬ್ಲಾಕ್ ಆಗುತ್ತದೆ. ಈಶಾನ್ಯ ಬ್ಲಾಕ್ ಆದರೆ ವಾಸ್ತು ಪುರುಷನ ತಲೆ ಬ್ಲಾಕ್ ಆದ ಹಾಗೆ. ಕೆಲವು ಸಲ ತಿಳಿಯದೆ ನಾವು ನೈಋತ್ಯಕ್ಕೇನಾದರೂ ಬಾಗಿಲಿಟ್ಟು ಈಶಾನ್ಯದಲ್ಲಿ ಅಡುಗೆ ಮನೆ ಮಾಡಿದರೆ ಇನ್ನೂ ತುಂಬ ತೊಂದರೆ. ಇದು ನಾನು ಕಳೆದ ವಿಡಿಯೋ ಹೇಳಿದ್ದೀನಿ, ಈ ವಿಡಿಯೋ ನೋಡ್ಕೊಂಬನ್ನಿ. ಆ ವಿಡಿಯೋದಲ್ಲಿ ಈಶಾನ್ಯ ಬಗ್ಗೆ ಮತ್ತು ಆಗ್ನೇಯ ಬಗ್ಗೆ ಹೇಳಿದ್ದೀನಿ.
ಕಳೆದ ವಿಡಿಯೋದಲ್ಲಿ ತುಂಬ ಅದ್ಭುತವಾದ ಅಂಶ ಇದೆ, ನೋಡ್ಕೊಳ್ಳಿ. ಇದನ್ನು ಸರಿಯಾಗಿ ತಿಳಿದು ಗಮನದಲ್ಲಿಟ್ಟುಕೊಂಡು ಕೇಳಿ. ಈ ವಿಷಯನ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮನಿಗೆ ಯಾವುದೇ ರೀತಿಯಾದಂಥ ವಾಸ್ತು ತಜ್ಞರ ಅವಶ್ಯಕತೆ ಇರುವುದಿಲ್ಲ. ಅತಿ ಹೈ ಲೆವೆಲ್ ಅಂತ ವಿಷಯ ಬಂದಾಗ ತೊಂದರೆ ಆದಾಗ ಮಾತ್ರ ನೀವು ವಾಸ್ತು ತಜ್ಞರ ಸಂಪರ್ಕಿಸಬಹುದು. ಇಲ್ಲಪ್ಪ ಅಂದರೆ ನಾನು ಇರೋಂಥ ವಿಷಯ ನೋಡಿ ನೀವು ನಿಮ್ಮ ಮನೆ ಅಳವಡಿಸಿಕೊಂಡಾಗ ಯಾವುದೇ ರೀತಿಯ ವಾಸ್ತು ತಜ್ಞರ ಅವಶ್ಯಕತೆ ಇಲ್ಲದೆ ನಿಮ್ಮ ಮನೆಯನ್ನು ನೀವೇ ಸಂಪೂರ್ಣವಾಗಿ ನಿರ್ಮಾಣ ಮಾಡಿಕೊಳ್ಳಬಹುದು. ಈ ವಿಡಿಯೋನ ಸರಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಇದರಲ್ಲಿ ಯಾರಿಗೆ ಏನಾದರೂ ಗೊತ್ತಿಲ್ಲಪ್ಪ, ಸ್ವಲ್ಪ ಗೊಂದಲಮಯ ಇದ್ದರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ. ನನ್ನ ನಂಬರ್ 8618390255, ಇದು ವಾಟ್ಸಪ್ ನಂಬರ್. ಇದಕ್ಕೆ ನೀವು ಮೆಸೇಜ್ ಮಾಡಿದರೆ ನಾನು ಕಾಮೆಂಟ್ ಮಾಡ್ತೇನೆ, ಒಳ್ಳೆ ರಿಪ್ಲೈ ಮಾಡ್ತೇನೆ. ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು. ನೋಡ್ಕೊಳ್ಳಿ, ನಿಮ್ಮ ಮನೆಯನ್ನು ಸರಿಯಾಗಿ ನಿರ್ಮಾಣ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.